ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಧಾರವಾಡವೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸಿಕೊಳ್ತಾ ಇದೆ. ಅಂದ್ರೆ ಒಂದ್ ಕಡೆ ವಾಪಸ್ ಪಕ್ಷಕ್ಕೆ ಮರಳಿರುವ ಜಗದೀಶ್ ಶೆಟ್ಟರ್, ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಇಬ್ಬರ ನಡುವೆಯೂ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದ್ದು, ಬಿಜೆಪಿಯ ಟಿಕೆಟ್ ಯಾರಿಗೆ ಇವರಿಬ್ಬರಲ್ಲಿ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ. ಮಗದೊಂದು ಕಡೆ ಕಾಂಗ್ರೆಸ್ ಇವರಿಗೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ಎಲ್ಲಾ ಸಕಲ ತಯಾರಿಯನ್ನ ಕೂಡ ಅಭ್ಯರ್ಥಿಯನ್ನ ಹಾಕುವಲ್ಲಿ ಪ್ರಯತ್ನ ಪಡ್ತಾ ಇದೆ, ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಧಾರವಾಡ ಕ್ಷೇತ್ರ ಹೇಗಿದೆ, ಯಾಕೆ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನಿಸ್ಕೊಳ್ತಾ ಇದೆ, ನೋಡ್ತಾ ಹೋಗೋಣ. ಮಾಜಿ ಸಿಎಂ ಶೆಟ್ಟರ್ಗೆ ತಲೆನೋವಾದ ಕ್ಷೇತ್ರ ಹುಡುಕಾಟ. ಯಾರಿಗೆ ಸಿಗಲಿದೆ ಧಾರವಾಡ ಲೋಕಸಭಾ ಟಿಕೆಟ್? ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ಹೈಕಮಾಂಡ್ ಉತ್ತರ ಭಾರತದ ಬಹುತೇಕ ರಾಜ್ಯದ ಅಭ್ಯರ್ಥಿಗಳ ಹೆಸರನ್ನ ಈಗಾಗಲೇ ರಿಲೀಸ್ ಮಾಡಿದೆ. ಆದರೆ ನಮ್ಮ ರಾಜ್ಯ ಯಾವೊಬ್ಬ ಅಭ್ಯರ್ಥಿ ಹೆಸರನ್ನ ಬಹಿರಂಗಪಡಿಸಿಲ್ಲ. ಧಾರವಾಡ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಜಗದೀಶ್ ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆಯಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಾರಿ ನಾನೇ ಧಾರವಾಡ ಅಭ್ಯರ್ಥಿ, ಎಲ್ಲಾ ವರ್ಗದವರ ಬೆಂಬಲ ಇದೆ, ನಾನು ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರವನ್ನ ಆರಂಭಿಸಿದ್ದೀನಿ ಅಂತ ಹೋದಲ್ಲೆಲ್ಲ ಹೇಳ್ತಿದ್ದಾರೆ. ಇನ್ನು ಶೆಟ್ಟರ್ ಬಿಜೆಪಿಗೆ ವಾಪಸ್ ಬರದಿದ್ರೆ ಜೋಶಿ ಮಾತನ್ನ ಒಪ್ಕೋಬಹುದಿತ್ತು. ಶೆಟ್ಟರ್ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಸಂಕಲ್ಪದಿಂದ ಓಡಾಡ್ತಾ ಇದ್ದಾರೆ. ಹೀಗಾಗಿ ಧಾರವಾಡ ಲೋಕಸಭಾ ಟಿಕೆಟ್ ಈ ಬಾರಿ ಯಾರಿಗೆ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದ ರಾಜಕೀಯ ತಂತ್ರಗಾರಿಕೆಯನ್ನ ಹೊಂದಿದ್ದಾರೆ. ಇಬ್ಬರಿಗೂ ರಾಜಕೀಯ ಅನುಭವ ಇದೆ. ಹೀಗಾಗಿ ಹೈಕಮಾಂಡ್ ಹೇಗೆ ಸವಾಲನ್ನ ಎದುರಿಸೋದಕ್ಕೆ ತಂತ್ರಗಾರಿಕೆಯನ್ನ ಹೆಣೆದಿದೆ. ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಇನ್ನು ಮಾಹಿತಿ ಪ್ರಕಾರ ಶೆಟ್ಟರ್ಗೆ ಬೆಳಗಾವಿ ಅಥವಾ ಹಾವೇರಿ ಕ್ಷೇತ್ರದಲ್ಲಿ ಟಿಕೆಟ್ ನೀಡೋ ಲಕ್ಷಣ ಇದೆ. ಜೋಶಿ ಮತ್ತು ಶೆಟ್ಟರ್ಗೆ ಇದು ಪ್ಲಸ್ ಆಗಲಿದೆ. ಒಂದ್ ಕಡೆ ಲಿಂಗಾಯತ ಸಮುದಾಯ ಬಲಪಡಿಸಿಕೊಂಡು ಬಿಜೆಪಿ ಲಿಂಗಾಯತರ ಜೊತೆಗಿದೆ ಅನ್ನೋ ಸಂದೇಶ ನೀಡಬಹುದು. ಧಾರವಾಡ ಭದ್ರಕೋಟೆಗೆ ಯಾವುದೇ ಹಾನಿ ಆಗದಂತೆ ನೋಡ್ಕೊಳ್ಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಹೀಗಾಗಿ ಶೆಟ್ಟರ್ ಮತ್ತು ಜೋಶಿ ಇಬ್ಬರ ಅನುಭವ ಪಕ್ಷ ಸಂಘಟನೆಗೆ ಇರ್ಲಿ. ಈ ಬಾರಿ ಏನಾದ್ರೂ ಹೊಸ ಬದಲಾವಣೆ ತರೋಣ ಅಂತ ಇಬ್ಬರನ್ನು ಬಿಟ್ಟು ಹೊಸ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಕಾಂಗ್ರೆಸ್ ತಂತ್ರಗಾರಿಕೆಯೂ ಇದಕ್ಕೆ ಹೊರತಾಗಿಲ್ಲ. ಈ ಬಾರಿ ಹೇಗಾದ್ರೂ ಮಾಡಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆಯಲ್ಲಿದೆ ಕಾಂಗ್ರೆಸ್. ಹೀಗಾಗಿ ಸಚಿವ ಸಂತೋಷ್ ಲಾಡ್ ಅಥವಾ ವಿನಯ್ ಕುಲಕರ್ಣಿ ಅವರ ಕುಟುಂಬಕ್ಕೆ ಮಣೆ ಹಾಕುವ ಸಾಧ್ಯತೆ ಇದೆ. ಆದರೆ ಬಿಜೆಪಿ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ನಂತರ ಆಟ ಆರಂಭ ಮಾಡಬೇಕು ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತೆ ಈ ಬಾರಿಯೂ ಧಾರವಾಡ ಜಿಲ್ಲೆ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.